ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾವ್ ಅಕ್ಕ, ನಿನ್ಗೆ ಎಂತ ಚಾನ್ಸ್ ಸಿಕ್ಕಿದೆ ಗೊತ್ತಾ? ಈ ಪಾಸ್ ನನ್ಗಾದ್ರೂ ಸಿಗ್ಬಾರ್ದಿತ್ತಾ? ಅಲ್ಲ ಕುಸ, ತಿನ್ನಕ್ಕೆ ಅಷ್ಟೊಂದು ಖುಷಿ ಪಡ್ಬೇಕಾ? ಮಿಸ್ಟರ್ ಗೋಪಾಲ್, ಇದು ನಮ್ಮ ಮೆಸ್ ಊಟ ಅಲ್ಲ, 5 ಸ್ಟಾರ್ ಹೋಟೆಲ್ ಊಟ. ಸಹನಾ ಅಕ್ಕ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಅದೇ ನೀನ್ ಮೀಟ್ ಮಾಡ್ಬೇಕು ಅಂತ ಇದ್ದಲ್ಲ, ಫೇಮಸ್ ಶೆಫ್ ಮನುಚಂದ್ರ ಅವರು ಇದೇ ಹೋಟೆಲಲ್ಲೇ ವರ್ಕ್ ಮಾಡ್ತಾರೆ. ಸಾರಕ್ಕ, ಇಂಥ ಅವಕಾಶ ಯಾರಿಗೂ ಸಿಗಕ್ಕಿಲ್ಲ. ನೀನು ಕಾಳಿ ಮಾವ ಇಬ್ರು ಜುಮ್ ಅಂತ ಹೋಗ್ಬಿಟ್ಟು ಬನ್ನಿ. ಅಲ್ಲ ಅಂದ್ರೆ ಆ ಪಾಸಲ್ಲಿ ಸಹನಾ ಕಾಳಿ ಅಂತ ಹೆಸರಿತ್ತಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ಫೇಮಸ್ ಹೋಟ್ಲ್ ಆದ್ರೂ ಪರವಾಗಿಲ್ಲ, ನಾನು ಹೋಗಕ್ಕಿಲ್ಲ. ಯಾಕಕ್ಕ ಹೀಗೆ ಹೇಳ್ತಿದ್ದೀರಾ? ಶೆಫ್ ಮನುಚಂದ್ರ ಅವರನ್ನ ಮೀಟ್ ಮಾಡ್ಬೇಕು ಅನ್ನೋದು ನಿಮ್ಮ ಆಸೆ ಅಲ್ವಾ? ಆಸೆ ಏನೋ ಐತೆ, ಆದ್ರೆ ಅಭಿ, ನನಗೆ ಅರ್ಥ ಆಯ್ತು ಬಿಡವಿ. ನಿನಗೆ ನನ್ನ ಜೊತೆಯಾಗಿ ಬರೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹಿಂಗೆ ಹೇಳ್ತಿದ್ದೆ. ಸರಿ, ನಿನ್ನ ಆಸೆಗೆ ಈ ಕಾಳಿ ಅಡ್ಡ ಬರೋಕ್ಕಿಲ್ಲ. ನೀನು ಒಬ್ಳೇ ಹೋಗಿ ಬರೋದು. ಇದು ಒಬ್ರೇ ಹೋಗೋದಕ್ಕಾಗಲ್ಲ, ಹೋದ್ರೆ ನೀವಿಬ್ರು ಹೋಗ್ಬೇಕು. ಬೇಡ ಕಣ, ಒಂದ್ಕಿತ ಇವರಿಬ್ರು ಬೆಂಗಳೂರಿಗೆ ಹೋಗಿ ರಾಜ್ಯ ದೊಡ್ಡ ಅವಾಂತರ ಮಾಡವಳೆ. ಈಗ ಮತ್ತೋದ್ರೆ ಆಟಕತೆ. ಅಭಿ, ನನ್ನಿಂದ ನಿನ್ನ ಆಸೆಗೆ ಅಡ್ಡಿ ಆಗ್ಬಾರ್ದವಿ. ತಗೋ, ಹೇಗಿದ್ರು ಆ ಪಾಸ್ನಾಗೆ ಇಬ್ಬರಾಳು ಹೋಗ್ಲೇಬೇಕು. ಸಾನನ್ ಜೊತೆಗೆ ಕಾಳಿ ಅಂತೇಳಿ ಇನ್ಯಾರನ್ನಾರು ಜೊತೆ ಮಾಡಿ ಕಳಿಸಿ. ನಾನು ಜೊತೆಗೆ ಹೋದ್ರೆ ಅಲ್ವಾ ಎಲ್ರಿಗೂ ಇರ್ಸು ಮುರ್ಸಾಗೋದು. ಅವಿ, ನನ್ನಿಂದ ನೀನು ಆಸೆನ ಕಳ್ಕೊಬೇಡ. ಯಾರ ಜೊತೆಗಾದರೂ ಹೋಗಿ ಬರವಿ. ಏನ್ ಹೇಳ್ತಿದ್ದೀರಾ ಕಾಳಿ ಅವರೇ? ಹೌದು ಕಣ, ಸಾನಂಗೆ ಹೋಗೋ ಆಸೆ ಇದ್ರೂ ನನ್ನ ಜೊತೆಯಾಗಿ ಹೋಗ್ಬೇಕಲ್ಲ ಅಂತ ಹಿಂದೇಟಾಗ್ತಾವಳೆ. ನಾನು ಯಾಕೆ ಅವಳ ಆಸೆಗೆ ಅಡ್ಡ ಪಡಬೇಕು? ಸಾನ ಹೋಗಿ ಆ ಭಟ್ರು ನೋಡಿ ಖುಷಿ ಪಟ್ರೆ ನನಗೂ ಖುಷಿ ಆಯ್ತದ. ಸುಮ್ಕೆ ತ್ಯಾಗಮ್ಮ ಈ ಥರ ಬಿಲ್ಡಪ್ ಕೊಡ್ಬೇಡ. ನೀನು ಬಂದರೆ ನನಗೆ ತೊಂದರೆ ಆಯ್ತದೆ ಅಂತ ನಾನು ಯಾವಾಗ ಹೇಳ್ದೆ? ಅವೇ, ನೀನು ಬಾಯಿ ಬಿಟ್ಟು ಹೇಳ್ದೆ ಹೋದ್ರು ನನಗೆ ಅರ್ಥ ಆಯ್ತದ ಕಣವಿ. ಓ, ಇವನೇನು ಕಾಲಜ್ಞಾನಿ, ಎಲ್ಲ ಗೊತ್ತಾಗ್ಬಿಡಕ್ಕೆ. ಅವಿ, ನಾನು ಎತ್ತಾಯ್ಮ ಕಾಣೆ. ನನಗೆ ನಿನ್ನ ಜೊತೆ ಆಗ್ಬರೋ ಆಸೆ ಇದೆ ಹೊರತು ಬೇರೆ ಯಾಕೆ ಕೆಟ್ಟ ಉದ್ದೇಶನೂ ಇಲ್ಲ ಕಣವಿ. ತಗೋ, ಬೇರೆ ಯಾರನ್ನಾರು ಜೊತೆ ಮಾಡಿ ಕಳಿಸು. ಕಾಳಿ, ಒಂದು ನಿಮಿಷ ನೋಡು, ನಾನು ನಿನ್ನ ಜೊತೆಗೆ ಬರೋಕ್ಕೆ ಏನೂ ಬ್ಯಾಸರ ಇಲ್ಲ. ಸಹನಾ, ನಿಂಗೆ ಹೋಗಿ ಬರಬೇಕು ಅನಿಸಿರಿ ಹೋಗ್ವಾ. ಮನಸ್ಸಿನಾಗ ಆಸೆ ಬಿಟ್ಕೊಂಡು ಅವಕಾಶ ಯಾಕೆ ಕಳ್ಕತ್ತೀಯ? ಸಹನಕ್ಕ, ಇಂಥ ಅವಕಾಶನ ಮಿಸ್ ಮಾಡ್ಕೊಂಬೇಡಿ ಪ್ಲೀಸ್. ಹೋಗಕ್ಕೆ ಒಪ್ಕೊಳ್ಳಿ. ಹೌದಕ್ಕ, ಮನು ಸರ್ನ ಮೀಟ್ ಮಾಡೋದಕ್ಕೆ ಆ ದೇವ್ರೆ ನಿನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮಿಸ್ ಮಾಡ್ಕೋಬೇಡ. ಹೌದಕ್ಕ, ನೀನೇನಾದ್ರೂ ಹೋದ್ರೆ ಲೈಫ್ ಪೂರ್ತಿ ನಿನ್ ನೆನಪಲ್ಲೇ ಇರ್ತದೆ. ಅವಿ, ನಿನಗೆ ಮನ್ಸಿಲ್ಲ ಅಂದ್ರೆ ನಾನು ಬರೋಕ್ಕಿಲ್ಲ ಬಿಡೋವಿ. ಇಲ್ಲ ಕಣ್ಲ, ಹೋಗಿ ಬರೋಣ ಬಾ. ಕಳೆ, ಅಲ್ಲಿ ಏನಾರ ಮತ್ತೆ ಎಡವಟ್ಟಾಯ್ತೋ ನಾನಂತೂ ನೀನು ಸುಮ್ಮನೆ ಬಿಡೋಕ್ಕಿಲ್ಲ. ಹುಷಾರ್. ಏ, ಹಂಗೆಲ್ಲ ಏನೂ ಹಾಕಿಲ್ಲ ಬಿಡು ಬಾಬು. ಸಹನಕ್ಕ, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಡ್ರೆಸ್ ಕೋಡ್ ಇದೆ, ನೀವು ಅದನ್ನೇ ಹಾಕೊಂಡು ಹೋಗ್ಬೇಕು. ಡ್ರೆಸ್ ಕೋಡಾ? ಹೌದಕ್ಕ, ಆದ್ರೆ ನೀನೇನು ಚಿಂತೆ ಮಾಡ್ಬೇಡ, ನಿನ್ನ ನಾನ್ ರೆಡಿ ಮಾಡ್ತೀನಿ. ಕಾಳಿ, ಅಲ್ಲಿಗೆ ಸೂಟ್ ಹಾಕೋಬೇಕು. ಅಯ್ಯಯ್ಯೋ, ಅಂಥ ಡ್ರೆಸ್ ಎಲ್ಲ ಹೇಳಿದ್ರೆ ನಾನು ಹೋಗಕ್ಕಿಲ್ಲ ಬಿಡಿ. ಅಯ್ಯೋ, ಅದಕ್ಕೆ ಯಾಕಕ್ಕ ಹೆದರ್ಕೋತೀರಾ? ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂದ್ರೆ
ಇಂಥ ಚಿಕ್ಕ ಪುಟ್ಟ ಮಾರ್ಪಾಡುಗಳು ಮಾಡ್ಕೋಬೇಕಾಗತ್ತೆ. ಅಕ್ಕ ನಿನ್ನ ನಾನ್ ರೆಡಿ ಮಾಡ್ತೀನಿ. ಮಿಸ್ಟರ್ ಗೋಪಾಲ್, ನೀವು ಕಾಳಿನ ರೆಡಿ ಮಾಡ್ಕೊಂಡು ಕರ್ಕೊಂಬನ್ನಿ. ಏ ಬೇಡ ಬಿ, ನಾನು ರೆಡಿಯಾಗಿ ಬರ್ತೀನಿ. ಏಯ್ ನಿಂತ್ಕೊಳ ಕುರ್ಸಿ ಅವನ ಜೊತೆ ಹೋಗಿ. ಬಾ ಬಾ. ತಾನೇ ಇಲ್ಲಪ್ಪ. ಅಕ್ಕ ಸೂಪರ್ ಆಗಿ ರೆಡಿ ಆಗಿದ್ದಾರೆ. ಸುಮಾ ಫೈನಲ್ ಟಚ್ ಅಪ್ ಕೊಡ್ತಾ ಇದ್ದಾಳೆ. ಇನ್ನೇನ್ ರೆಡಿ ಆಗ್ಬಿಡ್ತಾರೆ. ಹೌದು, ಕಾಳಿ ಅವರಲ್ಲಿ ಅವನು ತಯಾರಾಗಿ ಬರ್ತೀನಿ ಅಂತ ಪುರ್ಚಿ ಜೊತೆ ಅಕ್ಕ ಬಂದ. ಏಯ್ ಎಲ್ಲ ಅವನು ಡ್ಯಾಡಿ, ಎಲ್ರೂ ಒಂದ್ಕಿತ ಸರಿಯಾಗಿ ಕಣ್ಣಿಸ್ಕೊಬಿಡಿ. ಹಾಂ ಯಾಕಲಾ ಏನಾಯ್ತು ಅವನಿಗೆ? ಅಲ್ಲ, ಆಮೇಲೆ ಕಾಳಿಮಾವನ್ ನೋಡಿದ್ಮ್ಯಾಕೆ ಕಣ್ಣುಚ್ಕೊಂಡು ಇದು ದಿಟ್ಟನಾ ಇಲ್ವಾ ಅಂತ ಕನ್ಫ್ಯೂಸ್ ಆಗ್ಬಿಡ್ತೀರ. ಅದಕ್ಕೆ ನಾ ಹೇಳಿಲ್ವಾ? ಇದೇನ್ ಕಾಳಿ ಅವರೇ, ಇವಾಗಿಂದ ಫಾರಿನ್ ಇಂದ ಬಂದಿರೋ ಬಿಸ್ನೆಸ್ ಮ್ಯಾನ್ ತರ ಕಾಣ್ತಿದ್ದೀರಾ? ಮತ್ತೆ ಸಾನು ಜೊತೆಗೆ ಹೋಯ್ತೀನಿ ಅಂತಂದ್ರೆ ಇಟ್ಟಾದ್ರು ರೆಡಿ ಆಗೋದು ಬೇಡವೇ? ಸಖತ್ತ ಕಾಣ್ತಿದ್ದೀರಾ ಬಿಡಿ. ಏನು ಸಂದ ಹಾಕೊಂಡ್ರೇನು? ಮೇಲ್ ಪಿರಂಗಿ ಬೇಸ, ಒಳಗಡೆ ಹಳ್ಳಿ ಭಾಷೆ. ಹೋಯ್ತದೆ ಬರ್ತೈತೆ ಅಷ್ಟೇ. ಏ ಬಾಬು, ವೇಷ ಬದಲಾಯಿಸಿದ ಕೂಡ್ಲ ನಮ್ಮ ಭಾಷೆನ ಬಿಡಕ್ಕಾಯ್ತದ? ಸಾನ ಇಲ್ಲಿ ರೆಡಿ ಆಗಾಯ್ತು ಅಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.